ಆತ್ಮೀಯರೇ, ಭೂನಿವಾಸಿಗಳಾದ ನಾವೆಲ್ಲರೂ ಮರಣವನ್ನು ಆಶಿಸುವುದಿಲ್ಲ. ಬದಲಾಗಿ ದೀರ್ಘಾವಧಿಯ ಜೀವನ ಹಾಗೂ ಸುಖಕರ ವಿಲಾಸಿ ಬದುಕನ್ನು ಆಶಿಸುತ್ತೇವೆ. ಮರಣ ಜೀವನದ ವಿರುದ್ಧವಲ್ಲ, ಬದಲಿಗೆ ಜೀವನದ ಒಂದು ಭಾಗ. ಮರಣವು ಒಂದು ಜೀವನವನ್ನು ಅಂತ್ಯಗೊಳಿಸುತ್ತದೆ ಹಾಗೂ ಪುನರುತ್ಥಾನವು ದೈವಿಕ ಸಂಬಂಧದ ನವಜೀವನವನ್ನು ಸೃಷ್ಟಿಸುತ್ತದೆ. ನಮ್ಮ ಭರವಸೆ ಪ್ರಭು ಕ್ರಿಸ್ತರು. ಕ್ರಿಸ್ತರೇ ನಮ್ಮ ಪುನರುತ್ಥಾನದ ಹಾದಿ. ಈ ಸಂದೇಶವನ್ನು ನಾವಿಂದು ಆಲಿಸಲಿದ್ದೇವೆ. ನಾನೇ ಪುನರುತ್ಥಾನ ಹಾಗೂ ಜೀವ. ನನ್ನಲ್ಲಿ ವಿಶ್ವಾಸವಿಟ್ಟ ಆತ ಮರಣ ಹೊಂದಿದರೂ ನಿತ್ಯ ಜೀವವನ್ನು ಪಡೆಯುವನು ಎಂದು ಪ್ರಭು ನುಡಿಯುತ್ತಾರೆ. ಪುನರುತ್ಥಾನೇ ಪ್ರಭುವಿನಲ್ಲಿ ನಮ್ಮ ಭರವಸೆಯನ್ನು ವೃದ್ಧಿಸಿ ಬದುಕಲು ಇಂದಿನ ದೈವಾರಾಧನಾ ವಿಧಿ ಕರೆ ನೀಡುತ್ತದೆ. ಈ ತಪಸ್ಸು ಕಾಲದಲ್ಲಿ ಯೇಸುವಿನ ಪಾಡು ಮರಣವನ್ನು ಚಿಂತಿಸಿ ಧ್ಯಾನಿಸಿ ನಮ್ಮ ಪಾಪಗಳನ್ನು ಅರಿತು ಕ್ರಿಸ್ತರೆಡೆಗೆ ಸಾಗಲು ಹಾಗೂ ಅವರ ಪುನರುತ್ಥಾನದಲ್ಲಿ ಒಂದಾಗಲು ಈ ದಿವ್ಯ ಬಲಿಪೂಜೆಯಲ್ಲಿ ಶ್ರದ್ಧಾಪೂರ್ವಕವಾಗಿ ನಾವೆಲ್ಲರೂ ಪ್ರಾರ್ಥಿಸೋಣ. ಆತ್ಮೀಯರೇ, ತಪಸ್ಸು ಕಾಲದ 5ನೇ ಭಾನುವಾರದಂದು ನಾವು ಧ್ಯಾನಿಸುವ ಸಂದೇಶ ನಮ್ಮ ಭರವಸೆ ಪ್ರಭು ಕ್ರಿಸ್ತರು. ಕ್ರಿಸ್ತರೇ ನಮ್ಮ ಪುನರುತ್ಥಾನಕ್ಕೆ ಮಾರ್ಗ ಎಂಬಂತಹ ಸತ್ಯವನ್ನ ತಿಳಿಸುತ್ತಿದೆ. ಇಂದಿನ ಮೊದಲನೆಯ ವಾಚನದಲ್ಲಿ ಪ್ರವಾದಿ ಎಸೆಕೀಯೇಲನು ಈಜಿಪ್ಟ್ ನಾಡಿನ ವಿರುದ್ಧ ಪ್ರವಾದಿಸುತ್ತಾನೆ. ಕ್ರಿಸ್ತಪೂರ್ವ 6ನೇ ಶತಮಾನದ ಬ್ಯಾಬಿಲೋನ್ ಸಾಮ್ರಾಜ್ಯದ ದೊರೆ 2ನೇ ನೆಬುಕಡ್ನೆಝರನು ಶ್ರೇಷ್ಠ ಹಾಗೂ ಪ್ರಭಾವಶಾಲಿ ರಾಜನಾಗಿದ್ದ. ಇದೇ ಸಮಯದಲ್ಲಿ ಈಜಿಪ್ಟ್ ಕೂಡ ಶಕ್ತಿಶಾಲಿ ರಾಷ್ಟ್ರವಾಗಿ ಬ್ಯಾಬಿಲೋನಿಗೆ ವಿರೋಧವಾಗಿ ನಿಂತಿತು. ಆ ಕಾಲದಲ್ಲಿ ಇಸ್ರಾಯೇಲರನ್ನು ಬ್ಯಾಬಿಲೋನಿಗೆ ಬಂದಿಗಳಾಗಿ ಎಳೆದೊಯ್ಯುತ್ತಿದ್ದರು. ಜೆರುಸಲೇಮ್ ದೇವಾಲಯದ ಯಾಜಕನಾಗಿದ್ದ ಪ್ರವಾದಿ ಎಜೆಕೀಯೇಲನನ್ನು ಬಂಧನದಲ್ಲಿರಿಸಿದ್ದರು. ಈ ಸಂದರ್ಭದಲ್ಲಿ ಪ್ರವಾದಿ ಎಜೆಕೀಯೇಲನು ಇಸ್ರಾಯೇಲರಿಗೆ ದೇವರು ಜೀವ ನೀಡುವ ದೇವರು ಎನ್ನುವ ಅರ್ಥದಲ್ಲಿ ಅವರನ್ನು ಉತ್ತೇಜಿಸುತ್ತಾನೆ. ಇಂದಿನ ಮೊದಲನೆಯ ವಾಚನದಲ್ಲಿ ಪ್ರವಾದಿ ಇಸ್ರಾಯೇಲರನ್ನು ಕುರಿತು ಮಾತನಾಡುವಾಗ ಸಮಾಧಿಯ ಚಿತ್ರಣವನ್ನು ನಮಗೆ ನೀಡುವಂತೆ ಭಾಸವಾಗುತ್ತದೆ. ಆದರೆ ದೇವರು ಇಸ್ರಾಯೇಲರನ್ನು ಬ್ಯಾಬಿಲೋನಿಯರ ಕೈಯಿಂದ ಹೇಗೆ ರಕ್ಷಿಸುತ್ತಾರೆ ಎಂದು ಕೆಲವು ಚಿತ್ರಣಗಳನ್ನು ನೀಡುವ ಮೂಲಕ ವಿವರಿಸುತ್ತಾರೆ. ಆ ನಾಡಿನಲ್ಲೇ ಇಸ್ರಾಯೇಲರು ಒಣ ಎಲುಬುಗಳಂತೆ ಹತಾಶ ಬದುಕು ಹಾಗೂ ನಿಶಕ್ತರಾಗಿದ್ದರು. ಆದ್ದರಿಂದ ಪ್ರವಾದಿಯ ಪ್ರಕಾರ ಸರ್ವೇಶ್ವರ ದೇವರು ಸಮಾಧಿಯಿಂದ ಅರ್ಥಾತ್ ಕುಸಿದು ಬಂಧನಕ್ಕೊಳಪಟ್ಟ ಇಸ್ರಾಯೇಲರಿಗೆ ದೇವರ ಶಕ್ತಿಯನ್ನು ಅವರಲ್ಲಿಟ್ಟು ಜೀವ ಕೊಡುತ್ತಾರೆ. ಮೃತರನ್ನು ಸೊರಗಿದ ಅವರ ಬದುಕನ್ನು ಹಾಗೂ ಹದಗೆಟ್ಟ ಇಸ್ರಾಯೇಲ್ ನಾಡನ್ನು ಮರುಜೀವಕ್ಕೆ ಎಬ್ಬಿಸುತ್ತಾರೆ ಎಂದು ನುಡಿಯುತ್ತಾನೆ. ಇಂದಿನ 2ನೆಯ ವಾಚನದಲ್ಲಿ ರೋಮ್ ನಗರದ ಆದಿ ಕ್ರೈಸ್ತರು ರೋಮ್ ರಾಜನ ಆಡಳಿತಾವಧಿಯಲ್ಲಿ ಕಷ್ಟ, ಹಿಂಸೆ, ಕಹಿ ನೋವನ್ನು ಅನುಭವಿಸಿ ಬಲಿಪಶುಗಳಾಗಿದ್ದರು. ಆ ಜನರಿಗೆ ಸಂತ ಪೌಲರು ತಮ್ಮ ಪತ್ರದ ಮೂಲಕ ಸಾಂತ್ವನ ಹಾಗೂ ಧೈರ್ಯವನ್ನು ನೀಡುತ್ತಾ ಹುರಿದುಂಬಿಸುವುದನ್ನು ನಾವು ಕಾಣಬಹುದು. ಸಂತ ಪೌಲರು ಕಷ್ಟ, ಹಿಂಸೆ ತಾಳುವವರಿಗೆ ಉರುಪನ್ನು ನೀಡುತ್ತಾ ಕ್ರೈಸ್ತ ವಿಶ್ವಾಸಕ್ಕಾಗಿ ಕಷ್ಟ ಕಾರ್ಪಣ್ಯಗಳನ್ನು ಎದುರಿಸುವವರು ಅವರ ದೈವಿಕ ಮಹಿಮೆಯಲ್ಲಿ ರೂಪಾಂತರಗೊಂಡು ನವಜೀವನದಲ್ಲಿ ಮಿಂದೇಳುವರು ಎನ್ನುತ್ತಾರೆ. ಸಂತ ಯೋಹಾನರ ಶುಭ ಸಂದೇಶದ 7 ಸಂಕೇತಗಳಲ್ಲಿ 6ನೆಯ ಸಂಕೇತ ಲಾಜರನ ಪುನರುಜ್ಜೀವನ. ಯೇಸು ಕ್ರಿಸ್ತರಿಗೆ ಮಾನವ ಜೀವದ ಮೇಲೂ ಅಧಿಕಾರವಿದೆ ಎಂದು ತೋರ್ಪಡಿಸುವ ಮಹಾನ್ ಕಾರ್ಯ. ಹೊಸ ಒಡಂಬಡಿಕೆಯಲ್ಲಿ ಉಲ್ಲೇಖಿಸಿದ ವಿವಿಧ ಸನ್ನಿವೇಶ ಹಾಗೂ ಮಹತ್ ಕಾರ್ಯಗಳಲ್ಲಿ ಲಾಜರನನ್ನು ಜೀವಂತವಾಗಿ ಮೇಲಕ್ಕೆಬ್ಬಿಸಲ್ಪಟ್ಟ ಘಟನೆ ಅತಿ ಮಹತ್ವದ್ದು ಹಾಗೂ ಮೃತರನ್ನು ಜೀವಂತವಾಗಿಸುವ ಭರವಸೆಯ ಸಂಕೇತ. ಮಾತ್ರವಲ್ಲ, ಪ್ರಭು ಯೇಸು ಶಿಲುಬೆಯ ಮೇಲೆ ಮಡಿದರು ಹಾಗೂ ಆ ಮರಣದೊಂದಿಗೆ ವಿಜಯಶೀಲರಾಗಿ ನಮಗೂ ನಮ್ಮ ಮರಣದ ಮೇಲೆ ಜಯ ಲಭಿಸಿ ಪುನರುತ್ಥಾನದ ಭಾಗ್ಯ ದಕ್ಕುವುದಾಗಿ ಅರ್ಥೈಸುತ್ತದೆ. ಯೇಸು ಜೆರುಸಲೇಮ್ ಪಟ್ಟಣಕ್ಕೆ ತಮ್ಮ ಅಂತಿಮ ಪಯಣದಲ್ಲಿರುವಾಗ ಮೃತ ಲಾಜರನ ಸಮಾಧಿಯ ಬಳಿ ಧಾವಿಸಿ ಲಾಜರನಿಗೆ ಜೀವ ನೀಡುತ್ತಾರೆ. ಬೆಥಾನಿಯದ ಲಾಜರನು ಯೇಸುವಿನ ಸನ್ಮಿತ್ರ.
ಆತನ ಸಹೋದರಿಯರಾದ ಮಾರ್ತ ಹಾಗೂ ಮರಿಯ ಯೇಸುವಿಗೆ ಪ್ರೀತಿ ಪಾತ್ರರು. ಯೇಸು ಆ ಊರಿಗೆ ತೆರಳಲು ಮುಂದಾದಾಗ ಯೇಸುವು ಅಲ್ಲಿಗೆ ತೆರಳುವುದನ್ನು ಶಿಷ್ಯರು ನಿರಾಕರಿಸಿದರು. ಕಾರಣ ಯೆಹೂದ್ಯರು ಯೇಸುವನ್ನು ಕಲ್ಲಿನಿಂದ ಹೊಡೆಯಲು ಹೊಂಚು ಹಾಕುತ್ತಿದ್ದರು. ಮಾರ್ತ ಹಾಗೂ ಮರಿಯ ಅಳುತ್ತಾ ತಮ್ಮ ಒಡ ಹುಟ್ಟಿದ ಲಾಜರನ ಮರಣವನ್ನು ಕಂಡು, ಸ್ವಾಮಿ, ನೀವು ಒಂದು ವೇಳೆ ಇಲ್ಲಿದ್ದಿದ್ದರೆ ಆತ ಸಾಯುತ್ತಿರಲಿಲ್ಲ ಎಂದರು. ಆಗ ಯೇಸು, ನಾನೇ ಪುನರುತ್ಥಾನ, ನಾನೇ ಜೀವ. ಯಾರು ನನ್ನಲ್ಲಿ ವಿಶ್ವಾಸವಿಡುತ್ತಾರೋ ಅವರು ಸತ್ತರೂ ಜೀವಿಸುವರು ಎನ್ನುತ್ತಾರೆ. ಯಹೂದ್ಯರ ನಂಬಿಕೆಯ ಪ್ರಕಾರ ಸತ್ತಂತಹ ವ್ಯಕ್ತಿಗಳ ಆತ್ಮ ಆ ವ್ಯಕ್ತಿಯ ಹಾಗೂ ಸಮಾಧಿಯ ಒಳಗೆ ಜೀವವಿದ್ದು 4ನೆಯ ದಿನ ಸಮಾಧಿಯನ್ನು ತೆರೆಯಲಾಗುತ್ತಿತ್ತು. ಒಂದು ವೇಳೆ ಆ ವ್ಯಕ್ತಿ ಜೀವಂತನಾದರೆ ಅದು ಅದ್ಭುತ ಕಾರ್ಯವಾಗುತ್ತಿತ್ತು. ಇಲ್ಲದಿದ್ದಲ್ಲಿ ಮರಳಿ ಮಣ್ಣು ಮಾಡಿ ವ್ಯಕ್ತಿ ಮೃತನಾಗಿದ್ದಾನೆ ಎಂದು ಘೋಷಿಸುತ್ತಿದ್ದರು. ಆದರೆ ಲಾಜರನನ್ನು ಸಮಾಧಿ ಮಾಡಲ್ಪಟ್ಟು 3 ದಿನಗಳ ಕಾಲ ವಿಶ್ವಾಸದಿಂದ ಕಾಯುತ್ತಿದ್ದರು. ಯೇಸು 4ನೆಯ ದಿನ ಸಮಾಧಿಯ ಬಳಿ ಸಮೀಪಿಸಿ ಎಲ್ಲರ ಸಮ್ಮುಖದಲ್ಲಿ ಲಾಜರನನ್ನು ಜೀವಂತ ಎಬ್ಬಿಸಿದರು. ಆತನ ದೇಹವು ಕೊಳೆಯದೆ ಸ್ವಚ್ಛಂದವಾಗಿ ಎದ್ದನು. ಈ ಮೂಲಕ ಯೇಸು ಶಿಷ್ಯರ ಹಾಗೂ ಜನರ ಮರಣದ ಭಯವನ್ನು ದೂರ ಸರಿಸಿ ಸರ್ವರಿಗೂ ಮರಣದ ನಂತರ ಮೋಕ್ಷ ರಾಜ್ಯ, ಪುನರುತ್ಥಾನದ ಸೌಭಾಗ್ಯ ಲಭಿಸುವುದು ಎಂದು ಭರವಸೆಯನ್ನಿತ್ತರು. ಆತ್ಮೀಯರೇ, ಈಜಿಪ್ಟ್ ನಾಡಿನಲ್ಲಿ ಬಂಧನಕ್ಕೊಳಪಟ್ಟ ಇಸ್ರಾಯೇಲರು ನಿರಾಶೆಯ ಜೀವನವನ್ನು ಅನುಭವಿಸಿದರು. ಅಂತೆಯೇ ನಮ್ಮ ಸಮಾಜದಲ್ಲಿ ಅಧಿಕಾರದ ದರ್ಪದಡಿ ಕಷ್ಟ ಹಾಗೂ ದುಃಖದಿಂದ ಮುಳುಗಿರುವವರನ್ನು ಸಂತೈಸೋಣ ಹಾಗೂ ಸ್ವತಂತ್ರ ಮುಕ್ತಗೊಳಿಸೋಣ. ಮೃತಪಟ್ಟ ಲಾಜರನ ಮನೆಗೆ ಪ್ರಭು ಯೇಸು ಭೇಟಿ ನೀಡಿ ಮಾರ್ತ ಹಾಗೂ ಮರಿಯಳನ್ನು ಸಂತೈಸಿದ ಹಾಗೆ ನಾವು ಕೂಡ ನಮ್ಮ ಸಮಾಜದಲ್ಲಿ ಮೃತಪಟ್ಟವರ ಮನೆಗೆ ಭೇಟಿ ನೀಡಿ ಮೃತಪಟ್ಟವರಿಗೋಸ್ಕರ ಪ್ರಾರ್ಥಿಸೋಣ, ಕುಟುಂಬಸ್ಥರನ್ನು ಸಂತೈಸೋಣ. ಈ ತಪಸ್ಸು ಕಾಲದಲ್ಲಿ ನಾವೆಲ್ಲರೂ ಶಿಲುಬೆಯ ಹಾದಿ, ಆರಾಧನೆ, ದೇವರ ವಾಕ್ಯವನ್ನು ಓದುವುದು, ಬಲಿಪೂಜೆ ಹಾಗೂ ಪುಣ್ಯ ಸ್ಥಳಗಳ ಭೇಟಿಯ ಮೂಲಕ ಆಧ್ಯಾತ್ಮಿಕವಾಗಿ ಬೆಳೆಯಲು ಶ್ರಮಿಸೋಣ. ಹೀಗೆ ನಾವೆಲ್ಲರೂ ಭಕ್ತಿ ಸನ್ಮಾರ್ಗದಲ್ಲಿ ನಡೆದು ಕ್ರಿಸ್ತರ ಪಾಡು ಮರಣ ಪುನರುತ್ಥಾನದ ಹಾದಿಯಲ್ಲಿ ನಡೆದು ನಮ್ಮ ಮರಣ ಪುನರುತ್ಥಾನದ ನಿತ್ಯ ಜೀವದಲ್ಲಿ ನಂಬಿಗಸ್ತರಾಗಿ ಬಾಳೋಣ.